ಹಾಯ್ ಗೈಸ್, ಬೆಂಗಳೂರಲ್ಲಿ ಇಸ್ಕಾನ್ ಟೆಂಪಲ್ ಒಂದೇ ಒಂದು ನೋಡಿದ್ದೀರಾ. ಇದು ಇನ್ನೊಂದು ಇಸ್ಕಾನ್ ಟೆಂಪಲ್ಲು. ಎಲ್ಲಿ ಅಂತ ಲೊಕೇಶನ್ ಲಾಸ್ಟಲ್ಲಿ ಹೇಳ್ತೀನಿ. ಸಖತ್ತಾಗಿದೆ. ಮಂತ್ರಿ ಸ್ಕ್ವೇರ್ ಹತ್ರ ಇರೋ ಇಸ್ಕಾನ್ ಟೆಂಪಲ್ಗಿನ ಇನ್ನೂ ಸಕ್ಕತ್ತಾಗಿದೆ. ಹೊಸದು ಫುಲ್ ದೊಡ್ಡದಿದೆ. ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ, ಬನ್ನಿ ತೋರಿಸ್ತೀನಿ. ನೋಡಿ, ಇದೆ ಇಸ್ಕಾನ್ ಟೆಂಪಲ್ಲು. ಸಖತ್ತಾಗಿದೆ ಮಾತ್ರ. ದೇವಸ್ಥಾನ ಮಾತ್ರ ಸಖತ್ತಾಗಿದೆ. ಟೆಂಪಲ್ ಮಾತ್ರ ಸಖತ್ತಾಗಿದೆ. ದರ್ಶನ ಎಲ್ಲ ಆಯಿತು. ಇಲ್ಲಿ ಯೋಗ ಮತ್ತು ಧ್ಯಾನ ಎಲ್ಲ ಮಾಡಿಸ್ತಾರೆ. ಆಮೇಲೆ ಮತ್ತು ಯೂತ್ಸಿಗೆ ಅವರು ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಯೋಗ ಮತ್ತು ಟ್ರೈನಿಂಗು, ಸೆಲ್ಫ್ ಕಂಟ್ರೋಲ್ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಚೆನ್ನಾಗಿದೆ, ಬನ್ನಿ ವಿಸಿಟ್ ಮಾಡಿ. ಪೀಸ್ ಆಗಿದೆ ಮಾತ್ರ, ಯಾವುದೇ ಗಲಾಟೆ ಇಲ್ಲ, ಏನಿಲ್ಲ, ಸಖತ್ತಾಗಿದೆ. ಒಂದೊಂದು ಸಲ ಆದರೂ ವಿಸಿಟ್ ಮಾಡಿ. ಇದೆ ಇಸ್ಕಾನ್ ಟೆಂಪಲ್ಲು. ಲೊಕೇಶನ್ ಕ್ಯಾಪ್ಷನ್ ಎಲ್ಲ ಹಾಕಿರ್ತೀನಿ ನೋಡಿ. ನೆಕ್ಸ್ಟ್ ಹಂಗೆ ಟೆಂಪಲ್ ಮುಗಿಸ್ಕೊಂಡು ಒಂದು ರೌಂಡ್ ಎಲ್ಲರೂ ಹೊರಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಫುಲ್ ದೊಡ್ಡದಿದೆ ಇಸ್ಕಾನ್ ಟೆಂಪಲ್. ಇದು ಏರಿಯಾನ ಸಖತ್ತಾಗಿ ದೊಡ್ಡದಿದೆ. ಎಲ್ಲೋ ಬಿಲ್ಡಿಂಗ್ ಮಾಡ್ತಿದ್ದಾರೆ. ಬಸ್ಸು ಬರುತ್ತೆ 210A, ಬಸ್ ನಂಬರ್ 210A. ಫೋರಮ್ ಮಾಲ್ ಪಾರ್ಕಿಂಗಲ್ಲಿ ಇದ್ದೀವಿ. ಪಾರ್ಕಿಂಗ್ ಸಖತ್ತಾಗಿದೆ, ದುಡ್ಡು ಹಂಗೆ ಸಖತ್ತಾಗಿರುತ್ತೆ. ಇದ್ದೀವಿ ಫೋರಮ್ ಮಾಲ್ಗೆ ಹೋಗ್ತಿದ್ದೀವಿ, ಸುಮ್ಮನೆ ನೋಡ್ಕೊಬರೋಣ ಅಂತ. ಮಾಲ್ಗೆ ಬಂದಿದ್ದೀವಿ, ಸಖತ್ತಾಗಿದೆ. ಇಷ್ಟೊಂದೆಲ್ಲ ಕಾಸ್ಟ್ಲಿ ಅಂಗಡಿಗಳಿದ್ದಾವೆ. ಕಾಸ್ಟ್ಲಿ ತಗೊಳ್ಳೋಷ್ಟು ದುಡ್ಡಿಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಯಾವಾಗ ನಾವು ಈ ಥರ ಕೈ ಹಿಡ್ಕೊಂಡು ಹೋಗೋದು, ಯಾರಿದ್ದಾರೆ ಕೈ ಹಿಡ್ಕೋಗೋಕ್ಕೆ. ಫೋರಮ್ ಮಾಲ್ ಸಾಕಾಗಿದೆ ಗುರು, ಸೈಕಿದೆ. ಮಾಲ್ ಮಾತ್ರ ಸಾಕಾಗಿದೆ. ಬೇರೆ ಮಾಲ್ಗೆಲ್ಲ ಹೋಗಿದೆ, ಫೋರಮ್ ಮಾಲ್ಗೆ ಇವತ್ತೇ ಫಸ್ಟ್ ಬಂದಿದ್ದು. ಏನೂ ತಗೊಳಂಗಿಲ್ಲ, ಬಿಡೋಂಗಿಲ್ಲ, ನೋಡ್ಕೊಂಡು ಹೋಗ್ಬೇಕಷ್ಟೆ. ತಿನ್ನೋಕ್ಕಾದ್ರೂ ಹೋಗೋಣ. ಆಲ್ಮೋಸ್ಟ್ ತುಂಬ ಜನ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ನಮ್ಮ ಥರನೇ ಬಂದಿರೋರು ಜಾಸ್ತಿ. ಇವರು ದೇಶದಲ್ಲಿರೋ ಎಲ್ಲ ಸ್ಟೇಟ್ ಬ್ರ್ಯಾಂಡ್ಗಳು ಇಲ್ಲೇ ಇರೋಂಗಿದ್ದಾವೆ. ಏನು ಸಾಗದಾಗಿದೆ, ಎಲ್ಲ ಒಂದೇ ಕಡೆ ಸಿಗ್ತವೆ. ಆದರೆ ಇವ್ರು ಬಾಡಿಗೆ ಕಟ್ಟೋ ದುಡ್ಡಲ್ಲೇ ನಾವು ಜೀವನ ಸಾಗಿಸ್ಬೋದು ಅಲ್ಲ, ಇಡೀ ಜೀವನ ಮುಗಿಸ್ಬೋದು. ಇವನ ಹತ್ರನೂ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ. ಅವನು ಏನೂ ತಗೊಳ್ಳೋದ, ನಾನು ಏನೂ ತಗೊಳ್ಳೋದ, ಬಟ್ ಬಂದಿದ್ದೀವಿ. ನೋಡೋಣ ಯಾವ ಥರ ತಗೊಳಂಗದ ಬರೋಣ. ಅದು ಇಲ್ಲಿ ನಾನು ತಗೊಳಕ್ಕಾದ್ರೂ ಇಲ್ಲಿ ತಗೊಳ್ಳೋದ ಬಿಡಿ. ಇಷ್ಟೊಂದು ಕೋಟಿ ಯಾವಂತ ಅಂತಾನೆ ಎಲ್ಲ ಇದೆ, ಎಲ್ಲ ಬ್ರ್ಯಾಂಡ್ಗಳು. ಅಟ್ಲೀಸ್ಟ್ ಕನಿಷ್ಠ ಅಂದರೂ 50+ ಒಂದು ಫ್ಲೋರಲ್ಲೇ 50+ ಸ್ಟೋರ್ಸ್ಗಳಿದೆ. ಇಷ್ಟೊಂದು ಸ್ಟೋರ್ಸ್ಗಳು ಅದು ಹೆಂಗಾದರೂ ಬಾಡಿಗೆ ಕಟ್ತಿದ್ದಾರೋ, ಜನನೇ ಇಲ್ಲ. ನಾನು ಸುಮಾರು ಸ್ಟೋರ್ಗಳು ನೋಡಿದೆ, ಜನನೇ ಇಲ್ಲ. ಫಸ್ಟ್ ಟೈಮ್ ಕ್ಯಾಮ್ರಾ ಇಟ್ಕೊಂಡು ಹಿಂಗೆಲ್ಲ ಮಾತಾಡ್ತೀನಿ, ಅದು ಮಾಲಲ್ಲಿ. ಒಂದಿನೂ ಮಾತಾಡಿರಲಿಲ್ಲ. ಕೆಲಸ ಬಿಟ್ಟು ಒಂದಿನ ಫ್ರೀ ಮಾಡ್ಕೊಂಡು ಫಸ್ಟ್ ಟೈಮ್ ಈ ಥರ, ಅಂದರೆ ಅದು ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ, ಅದು ಗಿಫ್ಟ್ ಎಲ್ಲ ಮಾಡಿದ್ಮೇಲೆ ಈ ಲೆವೆಲ್ಗೆ ಒಂದು ಡೇ ಫ್ರೀ ಆಗಿರೋದು ಅಂದರೆ ಅದು ಇವತ್ತೇ ಅನಿಸುತ್ತೆ. ಅಂದ್ಬಿಟ್ರೆ ಇಷ್ಟು ದಿನ ಎಲ್ಲ ಬರೀ ಅಲ್ಲಿ ಇಲ್ಲಿ ಕೆಲಸ, ಆ ಕೆಲಸ, ಈ ಕೆಲಸ ಅಂತ ಇತ್ತು.
ಇವಾಗ ಸದ್ಯಕ್ಕೆ ನಮ್ಮ ಸೈಟ್ ಇಂಜಿನಿಯರ್ ಇರೋದ್ರಿಂದ ಒಂದು ಸ್ವಲ್ಪ ಫ್ರೀ. ಅದು ಏನು ಸುಮ್ಮನೆ ಬಂದಿಲ್ಲ, ಅದೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದೆ. ಸೊ ಹಂಗಾಗಿ ಇವಾಗಲೂ ಯಾವುದೋ ಕೆಲಸದ ಮೇಲೆ ಬಂದಿದ್ದೀವಿ. ಹಂಗೆ ನೋಡ್ಕೊಂಡು ಹೋಗೋಣ ಇನ್ನೇನು ಮಾಡೋದು ಅಂತ ನನ್ನ ಫ್ರೆಂಡ್ ಕರ್ಕೊಂಡು ಬಂದ. ಅವನಿಗೂ ಕೆಲಸ ಇಲ್ಲ, ನೋಡೋಕ್ಕಾಗ್ತಿಲ್ಲ ಗುರು. ಇಲ್ಲಿ ಇವೆಲ್ಲ ನೋಡಬಾರ್ದು, ಯಾಕಡೆ ಸೊ ಅದೆಲ್ಲ ನೋಡಬಾರ್ದು. ನಮಗೆ ಬೇಡದೇ ಇರೋದೆಲ್ಲ ಇದೆ ಜಾಸ್ತಿ. ಎಷ್ಟೊಂದು ಅಂಗಡಿಗಳಿದೆ, ಅಪ್ಪ ಅಪ್ಪ ಏನು ಗುರು, ಇರೇ ಬರೋದೆಲ್ಲ ಇಲ್ಲೇ ಇದೆ. H&Mಗೆ ಬಂದಿದ್ದೀವಿ, ಏನು ತಗೊಳ್ತೀವೋ ಬಿಡ್ತೀವೋ ನೋಡೋಣ ಬನ್ನಿ. ಇಲ್ಲಿಗೆ ಬರೋ ತುಂಬ ಜನ ಯಾವ್ದು ಬಟ್ಟೆ ಚೆನ್ನಾಗಿದೆ ಅದನ್ನು ನೋಡ್ತಿರ್ತಾರೆ. ಬಟ್ ನಾವುಗಳು ಹಂಗಲ್ಲ, ಲೀಸ್ಟ್ ಪ್ರೈಸ್ ಯಾವ್ದು ಇರುತ್ತೆ ಅದನ್ನು ನೋಡ್ತಾಯಿದ್ದೀವಿ. ಯಾವ್ದು ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅದನ್ನು ತಗೋಣ ಅಂತ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ. ಆದರೂ ಇಷ್ಟೊಂದು ದುಡ್ಡು ಕೊಟ್ಟು ತಗೊಬೇಕಾ ಅಂತ ಡೌಟು ಒಂದೊಂದು ಸಲ. ನೋಡಿ ನಾವು ಲೀಸ್ಟಲ್ಲಿ ಯಾವುದಿದೆ ಅದನ್ನು ಹುಡುಕ್ತಾ ಇದ್ದೀವಿ, ಆದರೆ ಇವೆಲ್ಲ ನಾವು ತಗೊಳ್ಳೋದ್ರ ಅಯ್ಯಲ್ಲೇ ಇದು. ಇವರು ನಾವೆಲ್ಲ ಮಣ್ಣು ಕಲ್ಲು ಕಂಟ ಇವೆಲ್ಲ ಇಟ್ಕೊಂಡು ಆಟಾಡ್ತಿದ್ದೋ. ಇಲ್ಲಿ ನೋಡಿದ್ರೆ ಯಾರು ಅಪ್ಪಿ ತಪ್ಪಿ ಸುಮ್ಮನೆ ಮಕ್ಳು ಕರ್ಕೊಂಬಂದ್ರೆ ಇರೋ ಸಾಲ ತೀರ್ಸೋಕ್ಕೆ ನಡಾಡ್ತಿರ್ತಾರೆ. ಇಲ್ಲಿ ಮಿಸ್ಸಾಗಿ ಯಾರು ಬಡವ್ರು ಬಂದರೆ ತೋರಿಸ್ಬೇಕು ಮಕ್ಳಿಗೆ ಅಂತ ಇದು ದುಡ್ಡು ಕಟ್ಟೆನೇ ಸಾಕಾಗೋಗುತ್ತೆ. ಎಷ್ಟೊಂದಿದೆ ನೋಡಿ ನೋಡಿ, ಎಷ್ಟೊಂದು ಗೇಮ್ಸ್ ಇದೆ ಅಂದರೆ ಒಂದಿಬ್ಬರು 3 ಜನ ಮಕ್ಕಳು ಕರ್ಕೊಬಂದ್ಬಿಟ್ರು ಅಂತೂ ಮುಗೀತು. ನಮ್ಮ ಕಾಲದಲ್ಲೆಲ್ಲ ಏನೂ ಇರಲಿಲ್ಲ, ಇವೆಲ್ಲ ಇತ್ತೇನೋ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಹೆವಿ ಇದೆ. ಯಾರನ್ನಾರು ಕರ್ಕೊಂಬಂದರೆ ಒಳ್ಳೆ ದುಡ್ಡು ಇಟ್ಕೊಂಡೇ ಬರಬೇಕು. ಹಂಗೆ ಬಂದು ತೋರ್ಸ್ಕೊ ಹೋಗ್ತೀನಿ ಅಂದರೆ ಅದೇ ಕಾರಣಕ್ಕೂ ಆಗೋಲ್ಲ. ಹೆವಿ ಅಮೌಂಟ್ ಇಟ್ಕೊ ಬರಬೇಕು. ಇಷ್ಟೆಲ್ಲ ಅಟ್ಲೀಸ್ಟ್ ಒಂದೊಂದು ಸಲ ಒಂದೊಂದು ಗೇಮ್ ಆಡ್ತೀನಿ ಅಂದ್ರೂ ಅಟ್ಲೀಸ್ಟ್ 100 ರೂಪೀಸ್ ಪರ್ ಗೇಮ್ ಎಂಟ್ರಿ ಫೀಸ್ ಇದ್ದರೆ ಮಿನಿಮಮ್ ಅಂದರೂ 100 to 150 ಗೇಮ್ಸ್ ಇದ್ದಾವೆ. ಅಷ್ಟು ಗೇಮ್ಸ್ ಆಡಬೇಕು. ಮಿನಿಮಮ್ ಒಂದು 10 ಗೇಮ್ ಆಡ್ತೀನಿ ಅಂದರೆ 1000 ಒಬ್ರಿಗಾದರೂ ಬೇಕು ಲೀಸ್ಟಲ್ಲಿ. ಅಂದರೆ ಅಷ್ಟು ರೇಟ್ ಗೊತ್ತಿಲ್ಲ ಕರೆಕ್ಟಾಗಿ, ಏನೋ ಕೇಳಿದ. ಬಟ್ ಎಷ್ಟೊಂದು ಗೇಮ್ಸ್ ನೋಡ್ಕೊಂಬಂದೆ. ಈ ಕನ್ನಡ ಬರೋದಾ ಮೂರು ಇಟ್ಕೊತೀನಿ ಹಂಗೆ. ಇಷ್ಟೊಂದು ಗೇಮ್ಸ್ ಸ್ಕೂಲಲ್ಲೇ ಆಡಿದಾಗ ನಾನು ಇದೆಲ್ಲ ನೋಡ್ತಾ ಫಸ್ಟ್ ಟೈಮ್, ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾರೆ. ಇದು ಆದರೂ ಫಸ್ಟ್ ಟೈಮ್ ಸುಮಾರು ದಿನ ಆಗಿತ್ತು ಕೆಲಸ ಅಂತ. ಇವತ್ತೇ ಫ್ರೀ ಮಾಡ್ಕೊಂಡು ಸ್ವಲ್ಪ ಬಂದಿದ್ದಕ್ಕೆ ಅದು ಇದು ಅಂತ ಸುತ್ತಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಸಾಕಾಗಿದೆ. ಮಂಜ ಡೈಲಿ ಬರ್ತಾನೆ ಸ್ವಿಗ್ಗಿ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ. ಆದರೆ ಒಂದಿನೂ ಮೇಕತ್ತಿರಲಿಲ್ಲ ಪಾಪ. ಇಷ್ಟೊಂದು ತಿನ್ನೋಕ್ಕೆ ಜಾಗ ಇದೆ, ಇಷ್ಟೊಂದು ಅಂಗಡಿಗಳಿದೆ, ಇಷ್ಟೊಂದು ರೆಸ್ಟೋರೆಂಟ್ಸ್ಗಳಿದೆ. ಆದರೆ ನಾವು ದಿನ ಪೂರ್ತಿ ತಿನ್ನೋ ದುಡ್ಡಲ್ಲಿ ಇಲ್ಲಿ ಬರೀ ಜಸ್ಟ್ ಒಂದು ಐಟಮ್ ತಿನ್ಬೋದು. ಆದರೂ ಯಾರಾದರೂ ಕೆಲಸ ಮಾಡೋಕ್ಕೆ, ಫ್ರೀಯಾಗಿ ವರ್ಕ್ ಮಾಡೋಕ್ಕೆ, ಅಥವಾ ಏನಾದರೂ ಸ್ಟಡಿ ಮಾಡೋಕ್ಕೆ, ಅಂದರೆ ಲೈಕ್ ಈ ಪ್ರಾಜೆಕ್ಟ್ ಡಿಸ್ಕಷನ್ ಮಾಡೋಕ್ಕೆ ಫ್ರೀ ಸ್ಪೇಸು, ಫ್ರೀ ವೈಫೈ, ಚೆನ್ನಾಗಿದೆ ಜಾಗ. ಆರಾಮಾಗಿ ಬಂದು ಯೂಸ್ ಮಾಡ್ಕೊಬೋದು. ಹಂಗಂತ ಹುಡುಗಿರ ಜೊತೆ ಬಂದು ಬರೀ ಟೈಮ್ ಪಾಸ್ ಮಾಡೋರು ಜಾಸ್ತಿ ಇದ್ದಾರೆ. ಏನು ಮಾಡೋದು, ನಮಗೆ ಯಾರೂ ಇಲ್ಲ, ಅದಕ್ಕೆ ಒಬ್ಬೊಬ್ಬರೇ ಬಂದಿದ್ದೀವಿ. ವಾಯ್ಸ್ ಅಂತೂ ಸರಿಯಾಗಿ ಕೇಳಿಸ್ತಿರಲ್ಲ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಹಿಂಗೆಲ್ಲ ಮಾತಾಡ್ತಾಯಿದ್ದೀನಿ, ಅದರೊಳಗೆ ಅದೆಲ್ಲ ಕೇಳಿದ್ರೆ ಭಾಳ ಕಷ್ಟ. ಏನು ಗುರು, ಎಲ್ಲೋದ್ರೂ ಇಷ್ಟೊಂದು ಅಂಗಡಿಗಳು, ಇಷ್ಟೊಂದು ಹೋಟ್ಲುಗಳು, ಇದೆಲ್ಲ ಜನನೇ ಇಲ್ಲ. ಎಷ್ಟೊಂದು ಜನ, ಅದಕ್ಕೆ ಬೇಕಾಗಿರೋಷ್ಟು ಹೆಂಗೆ ಮಾಡ್ತಾರೆ ಅನ್ನೋದಂತೂ ಗೊತ್ತಾಯ್ತಲ್ಲ. ನಾವರಿಗೆ ಕುತ್ಕೊಂಡು ಡಿಸೈನ್ ಮಾಡೋದೇ ಆಯಿತು. ಈ ಹೋಟ್ಲುಗಳು, ಮನೆಗಳು, ನಾವೇನು ನಮಗಾಗಿ ನಾವೇನು ಕಟ್ಸೋಕ್ಕಾಗಿಲ್ಲ. ಸಾಕಾಗಿದೆ ಮಾತ್ರ. ಅಲ್ಲಿ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ಈ ಉರಿಯೋ ಬಿಸಿಲಲ್ಲಿ. ನನ್ನ ಮಗನಿಗೆ ಈ ಟ್ರಾಫಿಕಲ್ಲಿ. ಹೊರಮಲ್ಲಿ ಡ್ಯೂಟಿ ಮುಗಿಸಿ ಜುಡಿಯೋಗೆ ಬಂದಿದ್ದೀವಿ. ಮಗ ಬಟ್ಟೆ ನೋಡ್ತಾನೆ, ಯಾಕೆ ಆ ಥರ ಗೊತ್ತಿಲ್ಲ. ಜುಡಿಯೋಗೆ ಹೋಗಿದ್ದು ಬಂದ್ವಿ. ಹಂಗೆ ಡಿಮಾರ್ಟ್ಗೆ ಹೋದ್ವಿ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೆ ತುಂಬ ದಿನ ಆಯಿತು ವೀಡಿಯೋ ಮಾಡಿ. ಇವತ್ತೇ ಅಪ್ಲೋಡ್ ಮಾಡ್ತಿರೋದು. ಆದರೂ ಬೇಜಾರು, ಅಂದರೆ ಅದೇನು ಅಭ್ಯಾಸ ಇಲ್ಲ, ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ. ಗುಡ್ ನೈಟ್. ಆವಾಗ ವೀಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಗುಡ್ ನೈಟ್, ಬಾಯ್.